ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ವಿಡಿಯೋ ಮಾಡೋ ಥಾಟಲ್ಲಿ ಇರಲಿಲ್ಲ, ಬಟ್ ಈ ವಿಡಿಯೋ ನಿಮಗೊಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಮಾಡಿದ್ದು. ಇವತ್ತು ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ರಮೇಶ್ ಅಂಕಲ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಅವ್ರ ಸೈಟಲ್ಲಿ JCB ಅವರು ಒಂದು ನಾಗರಹಾವನ್ನು ಮಿಸ್ಸಾಗಿ ಸಾಯಿಸ್ಬಿಟ್ಟಿದ್ದಾರೆ. ಇನ್ನೊಂದಕ್ಕೆ ಥ್ರೋಟ್ ಹತ್ರ ಕಟ್ಟಾಗಿದೆ. ಸೊ ಅದನ್ನು ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ರಮೇಶ್ ಅಂಕಲ್ ಎಷ್ಟೋ ವೆಟರ್ನರಿ ವಿಚಾರಿಸಿದ್ವಿ, ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಫೈನಲಿ ಕೆಂಗೇರಿಯಲ್ಲಿ ರೆಸ್ಕ್ಯೂ ಟೀಮ್ ಇದೆ ಅಂತ ಗೊತ್ತಾಯಿತು. ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಅವರು ಟ್ರೀಟ್ಮೆಂಟ್ಗೆ ತಗೊಂಡ್ರು. ಆ್ಯಂಡ್ ರಮೇಶ್ ಅಂಕಲ್ ತುಂಬಾ ಒಳ್ಳೆಯವರು. ದೇ ಸ್ಟುಡ್ ಬೈ ದಟ್ ಸ್ನೇಕ್. ಬಿಕಾಸ್ ಸೈಟಲ್ಲಿ ಯಾರೂ ಅದನ್ನು ಕೇರೇ ಮಾಡ್ತಾ ಇರಲಿಲ್ಲ. ಸೊ ವಿ ಸಪೋರ್ಟೆಡ್ ಆ್ಯಂಡ್ ರೆಸ್ಕ್ಯೂ ಟೀಮ್ಗೆ ತಂದು ಕೊಟ್ವಿ. ಸೊ ನಾವು ಅದನ್ನು ಸ್ವಲ್ಪ ನೀರು ಹಾಕಿದ್ವಿ, ಬಟ್ ಅದಕ್ಕೆ ಅದು ಅಲರ್ಜಿ ಅಂತ ಗೊತ್ತಾಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇ ಇನ್ನೊಂದು ಹಾವನ್ನು ಸಾಯಿಸ್ಬಿಟ್ಟಿದ್ರು ಆಲ್ರೆಡಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ, ಪೆಟ್ ಮಾರ್ಚರಿ ಇದೆ. ಸೀರಿಯಸ್ಲಿ ಇಲ್ಲಿ ಒಂದು ಫೀಲಿಂಗ್ ಒಂದು ಪೆಟ್ ಪೇರೆಂಟ್ಸ್ಗೆ ಮಾತ್ರ ಅರ್ಥ ಆಗೋದು. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ವಿ ಹ್ಯಾವ್ ಎ ಗುಡ್ rescue team here in Kengeri near BGS hospital named Peoples for Animals ಅಂತ ಹೇಳಿ. ಸೊ ಈ ಪ್ಲೇಸ್ ನಿಮಗೂ ಗೊತ್ತಿರಲಿ ಅಂತ ಹೇಳಿ ಮಾಡಿದ್ದು. ನಿಜವಾಗ್ಲೂ ನಾನು ಅಲ್ಲಿ ಹೋಗಿದ ತಕ್ಷಣ ನನ್ನ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು, ಅಷ್ಟು ಕ್ಯೂಟಾಗಿ ಇದ್ದಾವೆ. ಬಟ್ ಸೀರಿಯಸ್ಲಿ ಅದೇ ಹೇಳಿದ್ನಲ್ಲ, ಈ ಒಂದು ಫೀಲಿಂಗ್ ಒಂದು ಪೆಟ್ ಪೇರೆಂಟ್ಸಿಗೆ ಮಾತ್ರ ಅರ್ಥ ಆಗೋದು. ಪಾಪ ನಿನ್ನೆ ತಾನೇ ಸತ್ತಿದೆ ಅನಿಸುತ್ತೆ. ಅದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಸುತ್ತ ಇಟ್ಟು ಮಾಡಿದ್ದಾರೆ. ಇವರು ಮಂಕೀಸ್ ಆ್ಯಂಡ್ ಬೇರೆ ಯಾವುದೇ ಪ್ರಾಣಿಗಳಾಗಿರಲಿ ರೆಸ್ಕ್ಯೂಗೆ ತಗೋತಾರೆ.